ಹಲೋ, ಎಲ್ಲರಿಗೂ ನಮಸ್ಕಾರ. ವಸ್ತ್ರಕಲಾ ಚಾನಲ್ಗೆ ಸ್ವಾಗತ. ನಾನು ಒಂದಿಷ್ಟು ಫ್ರಂಟು ಬೋಟ್ ನಾರ್ಮಲ್ ನೆಕ್ಕು, ಬ್ಯಾಕು ಬೋಟ್ ನೆಕ್ ಸ್ಟಿಚ್ ಮಾಡಿದ್ದೇನೆ. ಇದು ಒಂದೇ ಕಸ್ಟಮರ್ದು. ಒಟ್ಟು 10 ಬ್ಲೌಸಸ್ಗಳಿದೆ. ಇದು ಸಾರಿ, ಇದು ಒಂದು ಪಿಂಕಿಶ್ ರೆಡ್ ಥರ ಸಾರಿ ಬಂದಿದೆ. ಈ ಥರ ಗ್ರೀನ್ ಕಲರ್ ಪಲ್ಲು, ಇದಕ್ಕೆ ಬ್ಲೌಸನ್ನು. ಇದು ಫ್ರಂಟು ನಾರ್ಮಲ್ ಇರುತ್ತೆ, 3 ಟಕ್ಸ್ ಬ್ಲೌಸು. ಇದಕ್ಕೆ ಥ್ರೆಡ್ ಪೈಪಿಂಗ್ ಮಾಡಿ, ಫ್ರಂಟ್ಗೆ ಸ್ಲೀವ್ಸ್ಗೆ ಎಲ್ಲ ಥ್ರೆಡ್ ಪೈಪಿಂಗ್ ಮಾಡಿ, ಬ್ಯಾಕಲ್ಲಿ ಈ ಥರ ಶೇಪನ್ನು ಕೊಟ್ಟಿದ್ದಾನೆ. ಹೀಗನ್ಸುತ್ತೆ. ಈ ಥರ ಟ್ರೆಂಡಲ್ಲಿ ಇರೋದ್ರಿಂದ ಈ ನೆಕ್ಕು ಈ ಥರ ಹೊಲ್ದಿದ್ದಾನೆ. ಇದಕ್ಕೆ ಸ್ಲೀವ್ಗೆ ಫ್ರಂಟ್ಗೆ ಎಲ್ಲ ಥ್ರೆಡ್ ಪೈಪಿಂಗಿಂದ ಈ ಥರ ಸಾರಿ ಕಲರ್ ಮ್ಯಾಚ್ ಮಾಡಿಕೊಂಡು ಥ್ರೆಡ್ ಪೈಪಿಂಗ್ ಮಾಡಿದ್ದೇನೆ. ಇದು ಒಂದು ಪ್ಯಾಟರ್ನು. ಆಮೇಲೆ ಇನ್ನೊಂದು, ಇದು ಒಂದು ಸೆಮಿ ಸಿಲ್ಕ್ ಸಾರಿ, ಗ್ರೀನ್ ಕಲರ್ ಸಾರಿ. ಇದಕ್ಕೆ ಈ ಥರ ಆರೆಂಜಲ್ಲಿ ಬ್ಲೌಸ್ ಬಂದಿದೆ. ಇದು ಕೂಡ ಫ್ರಂಟಲ್ಲಿ ನಾರ್ಮಲ್ 3 ಟಕ್ಸ್ ಬ್ಲೌಸು, ಬ್ಯಾಕಲ್ಲಿ ಈ ಥರ ಒಂದು ಆರ್ಚ್ ಶೇಪ್ ಕೊಟ್ಟು ಸಾರಿ ಕಲರನ್ನು ಇಲ್ಲಿ ಯೂಸ್ ಮಾಡಿದ್ದೇನೆ. ಇದು ಡಿಸೈನ್ ಹೀಗೆ ಬಂದಿದೆ. ಆಮೇಲೆ ಸ್ಲೀವ್ಗೆ, ಬ್ಯಾಕ್ಗೆ ಫ್ರಂಟ್ಗೆ ಥ್ರೆಡ್ ಪೈಪಿಂಗಲ್ಲಿ ಪೈಪಿಂಗ್ ಮಾಡಿ ಸ್ಟಿಚ್ ಮಾಡಿ ಹೊಲಿದಿರೋ ಬ್ಲೌಸು. ಟಕ್ಸು ಈ ಥರ 3 ಟಕ್ಸ್ ಬ್ಲೌಸು. ಇದು ಒಂದು ಮಿಕ್ಸ್ಡ್ ಕಾಟನ್ ಸಾರಿ, ಪ್ಯಾರೋಟ್ ಗ್ರೀನ್ ಥರ ಬಂದಿದೆ. ಇದಕ್ಕೆ ಬ್ಲೌಸು ರನ್ನಿಂಗಲ್ಲೇ ಬಂದಿತ್ತು. ಮತ್ತು ವೈಟ್ ಸ್ವಲ್ಪ ಕಾಂಟ್ರಾಸ್ಟ್ ಇರೋದ್ರಿಂದ ವೈಟ್ ಕಲರಲ್ಲಿ ಥ್ರೆಡ್ ಪೈಪಿಂಗ್ ಮಾಡಿ ಫ್ರಂಟ್ಗೆ, ಬ್ಯಾಕ್ಗೆಲ್ಲ ವೈಟಲ್ಲಿ ಥ್ರೆಡ್ ಪೈಪಿಂಗ್ ಮಾಡಿ ಈ ಥರ ಓವಲ್ ಶೇಪಲ್ಲಿ ಹೊಲಿದಿರೋ ಬ್ಲೌಸು. ಇದು ಕೂಡ ಮಿಕ್ಸ್ಡ್ ಕಾಟನ್ ಸಾರಿ. ಇದು ಗ್ರೇಯಿಶ್ ಬ್ಲೂ ಇದೆ. ಇದಕ್ಕೆ ಬ್ಲೌಸು ಡಾರ್ಕ್ ಗ್ರೇದಲ್ಲಿ ಬಂದಿದೆ. ಇದು ಒಂದು ಕ್ಯೂಟಾಗಿ ಈ ಥರ ಕಾಣಿಸುತ್ತಾ ಏನೋ, ಈ ಥರ ಪಾಂಪಾಮ್ ಬಟನ್ನಲ್ಲಿ ರೌಂಡ್ ಶೇಪ್ ಆಗಿ ಬಟನ್ ಸ್ಟಿಚ್ ಮಾಡಿ ಹೊಲಿದಿರೋ ಬ್ಲೌಸು. ಇದನ್ನು ಸಿಂಪಲ್ಲಾಗಿ ಹೊಲಿದಿದ್ದೇನೆ. ಫ್ರಂಟಲ್ಲಿ ಸಾದಾ ನಾರ್ಮಲ್ 3 ಟಕ್ಸ್ ಬ್ಲೌಸು. ಇದು ಬ್ಲೌಸ್ ಪೀಸ್ ತುಂಬ ಕಡಿಮೆ ಇತ್ತು, ಅದಕ್ಕಾಗಿ ಏನೇನೋ ಬಟ್ಟೆಯನ್ನು ಆಲ್ಟ್ರೇಷನ್ ಮಾಡ್ಕೊಂಡು ಹೊಲಿಯೋದು ಬರುತ್ತೆ. ಈ ಥರ ಬ್ಲೌಸ್ಗೆ ಸ್ವಲ್ಪ ಬಟ್ಟೆ ಜಾಸ್ತಿನೇ ಬೇಕು. ಇದು 40 ಚೆಸ್ಟ್ ಮೆಜರ್ಮೆಂಟ್ ಇರೋದ್ರಿಂದ ಮತ್ತು ಸ್ಲೀವ್ ಲೆಂತು 10.5 ಇರೋದ್ರಿಂದ ಸ್ವಲ್ಪ ಬಟ್ಟೆ ಜಾಸ್ತಿ ಬೇಕಾಗುತ್ತೆ. ಇದು ಒಂದು ಬ್ಲೂ ಕಲರ್ ಸಾರಿ. ಇದಕ್ಕೆ ಬ್ಲೌಸು ರನ್ನಿಂಗಲ್ಲೇ ಬಂದಿದೆ. ಇದು ಈ ಥರ ಶೇಪ್ ಮಾಡಿ, ಸ್ಲೀವಲ್ಲಿ ಈ ಥರ ಬ್ಲೂ ಕಲರ್ ಸ್ವಲ್ಪ ಮೆಕ್ಕಿತ್ತು, ಅದನ್ನು ಈ ಥರ ಆರ್ಚ್ ಶೇಪಲ್ಲಿ ಕೊಟ್ಟು ಈ ಟ್ರ್ಯಾಂಗಲಲ್ಲಿ ಹೊಲಿದಿರೋ ಬ್ಲೌಸು. ಇದಕ್ಕೂ ಕೂಡ ನೆಕ್ಗೆ ಫ್ರಂಟ್ ಬ್ಯಾಕ್ಗೆ ಬ್ಲೂದಲ್ಲಿ ಥ್ರೆಡ್ ಪೈಪಿಂಗ್ ಮಾಡಿದ್ದೇನೆ. ಫ್ರಂಟು ನಾರ್ಮಲ್ ನೆಕ್ಕು. ಈ ಥರ ಬ್ಲೌಸ್ ಪ್ಯಾಟರ್ನಿಂದ ಶೋಲ್ಡರ್ ಡ್ರಾಪ್ ಆಗೋ ಸಾಧ್ಯತೆಯೇ ಬರೋದಿಲ್ಲ. ಕಸ್ಟಮರ್ಸ್ಗೂ ಕಂಫರ್ಟೇಬಲ್ ಅನಿಸುತ್ತೆ. ಇದು ಒಂದು ಮಿಕ್ಸ್ಡ್ ಕಾಟನ್ ಸಾರಿ. ಇದು ವೈಟ್ ಥ್ರೆಡ್ ಬಂದಿರೋದ್ರಿಂದ ವೈಟಲ್ಲಿ ಥ್ರೆಡ್ ಪೈಪಿಂಗ್ ಮಾಡಿದ್ದೇನೆ. ಫ್ರಂಟ್ಗೆ ಬ್ಯಾಕ್ಗೆಲ್ಲ, ಫ್ರಂಟ್ಗೆ ಈ ಥರ ಒಂದು ಶೇಪ್ ಕೊಟ್ಟು ಹೊಲಿದಿರೋ ಬ್ಲೌಸು. ವೇರ್ ಮಾಡಿದಾಗ ತುಂಬ ಸುಂದರವಾಗಿ ಅನಿಸುತ್ತೆ. ಇದು ವಿಡಿಯೋದಲ್ಲಿ ಬ್ಲೂ ಅನಿಸುತ್ತೆ, ಬಟ್ ಇದು ಸ್ಲೈಟ್ ಗ್ರೀನ್ ಕಲರ್, ಗ್ರೀನ್ ಮಿಕ್ಸ್ಡ್ ಕಾಂಬಿನೇಷನ್ ಬರುತ್ತೆ. ಇದು ಒಂದು ಸೆಮಿ ಸಿಲ್ಕ್ ಸಾರಿ.
ಸಾರಿ ತುಂಬ ಚೆಂದ ಇದೆ, ಆರೆಂಜ್ ಕಲರ್ ಸಾರಿ. ಇದಕ್ಕೂ ಕೂಡ ರನ್ನಿಂಗಲ್ಲೇ ಬ್ಲೌಸ್ ಬಂದಿತ್ತು. ಇದಕ್ಕೆ ಗೋಲ್ಡಲ್ಲಿ ಥ್ರೆಡ್ ಪೈಪಿಂಗ್ ಮಾಡಿ ಫ್ರಂಟು ಮತ್ತು ಬ್ಯಾಕಲ್ಲಿ ಗೋಲ್ಡ್ ಪೈಪಿಂಗ್ ಮಾಡಿ ಹೊಲ್ದಿರೋ ಬ್ಲೌಸು. ಇದಕ್ಕೆ ಸಣ್ಣದಾಗಿ ಎಂಬ್ರಾಯ್ಡ್ರಿ ಮಾಡಿದ್ದೇನೆ. ಇದು ಟಿಯರ್ ಡ್ರಾಪ್ ಶೇಪ್ ಬಂದು ಹೊಲ್ದಿರೋ ಬ್ಲೌಸು. ಇದು ಕೂಡ ಕರೆಕ್ಟಾಗಿ ಅನಿಸ್ಬೋದು ನೋಡಿ. ಈ ಥರ ಬ್ಲೌಸು ಶೇಪ್ ತುಂಬ ಚೆಂದ ಬಂದಿದೆ. ಇದು ಒಂದು ಫ್ಯಾನ್ಸಿ ಸಾರಿ ಅನ್ಬೋದು. ಇದು ಒಂದು ಕ್ರೀಮಿಶ್ ಸಾರಿ ಇದೆ. ಇದಕ್ಕೆ ಬ್ಲೌಸು ಪಿಂಕ್ ಕಲರಲ್ಲಿ ಬ್ಲೌಸ್ ಬಂದಿದೆ. ಇದಕ್ಕೂ ಕೂಡ ಸ್ಲೀವ್ಗೆ, ಬ್ಯಾಕ್ಗೆ, ಫ್ರಂಟ್ಗೆ ಎಲ್ಲ ಥ್ರೆಡ್ ಪೈಪಿಂಗ್ ಮಾಡಿ ಹೊಲ್ದಿರೋ ಬ್ಲೌಸು. ಇದನ್ನು ಈ ಥರ ಫ್ಲವರ್ ಶೇಪನ್ನು 3 ಇಟ್ಕೊಂಡು, ಅಂದರೆ ಇದಕ್ಕೆ ಮ್ಯಾಚ್ ಮಾಡೋ ಥರ ಬಟ್ಟೆಯನ್ನು, ಸಾರಿಯ ಬಟ್ಟೆಯನ್ನು ಒಂಚೂರು 3 ಪೆಟಲ್ಸಲ್ಲಿ ಡಿಸೈನ್ ಮಾಡಿ ಹೊಲ್ದಿರೋ ಬ್ಲೌಸು. ಇದು ಕೂಡ ಫ್ರಂಟು 3 ಟಕ್ಸ್ ಬ್ಲೌಸು, ಬ್ಯಾಕು ಬೋಟ್ ನೆಕ್ ಇದೆ. ಇದು ಒಂದು ಮಿಕ್ಸ್ಡ್ ಕಾಟನ್ ಸಾರಿ. ಇದು ಪಿಂಕ್ ಕಲರ್ ಫ್ಲವರ್ಸ್ ಇರೋದ್ರಿಂದ ಇದನ್ನು ಪಿಂಕ್ ಕಲರಲ್ಲಿ ಥ್ರೆಡ್ ಪೈಪಿಂಗ್ ಮಾಡಿದ್ದೇನೆ. ಈ ಥರ ಸಿಂಪಲ್ ಆದರೂ ಇದು ಪೈಪಿಂಗಿಂದ ಎಲಿಗೆಂಟ್ ಲುಕ್ ಕೊಡುತ್ತೆ. ಇದಕ್ಕೆ ಸ್ಲೀವ್ಗೆ, ಬ್ಯಾಕ್ಗೆ, ಫ್ರಂಟ್ಗೆ ಎಲ್ಲ ಪಿಂಕ್ ಪೈಪಿಂಗ್ ಥ್ರೆಡ್ ಮಾಡಿ, ಆಮೇಲೆ ಬ್ಯಾಕನ್ನು ಈ ರೀತಿ ಸ್ಟಿಚ್ ಮಾಡಿದ್ದೇನೆ. ಹೀಗೆ ಬಂದಿದೆ. ಆಮೇಲೆ ಇದು ನಾನೇ ಸ್ಟಿಚ್ ಮಾಡಿರೋ ಬ್ಲೌಸು. ಇದು ಮೆಜರ್ಮೆಂಟಿಗೆ ಅಂತೇಳಿ ಬಂದಿತ್ತು. ಇದು ಕೂಡ ಫ್ರಂಟ್ ನಾರ್ಮಲ್ಲು, ಬ್ಯಾಕ್ ಬೋಟ್ ನೆಕ್ ಇದೆ. ಇದು ಈ ಥರ ಶೇಪಲ್ಲಿ ಸ್ಟಿಚ್ ಮಾಡಿರೋ ಬ್ಲೌಸು. ನೋಡಿ, ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.